ಗಾಯ್ಸ್ ಈಗ ಹೊಡ್ತಾ ಇದೀವಿ. ಈಗ ನಮ್ಮ ಮನೆ ಬಾಗ್ಲಾಕಾಯ್ತು. ಈಗ ಅಂದಿಗುಂದಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಯಾವ ಥರ ಇದೆ ಅಲ್ಲಿ ಎಂಟ್ರಿ ಆಗ್ಬಿಟ್ಟಿದೆ. ಕಡೆಗೆ ಕೊಡ ಅಲ್ಲಿ ಇಡಬೇಕಿತ್ತು ಬ್ರೋ. ನೋಡಿ ನಮ್ಮ ಅರ್ಶಾಪ್ ಏನು ಎಂಥದ್ದು ನೋಡಿ ಬ್ರೋ, ನಮ್ಮ ಬಿಗ್ ಬ್ರೋ ಹೋಗ್ತಾ ಇದ್ದಾರೆ. ಇವ್ರ ಗಾಡಿ ಮಾತ್ರ ಸೈಕ್ ಆಗಿದೆ ಅನ್ಕೋಬಿಡಿ. ನೋಡಿ ಈಗ ರಾಮನಗರ ಬಿಟ್ಟು ಹೊರಟ್ವಿ. ಮಾತಾಡಿ ಬ್ರೋ. ಏನು ಮಾತಾಡೋದು ಗಾಯ್ಸ್, ಈಗ ಹೋಗ್ತಾ ಇದ್ದೀವಿ. ಆಗಲೇ ಬಿಸಿಲು ಸಿಕ್ಕಾಪಟ್ಟೆ ಬಂದ್ಬಿಟ್ಟೈತೆ. ನೋಡೋಣ ಆ ಬೆಟ್ಟದ ಮೇಲೆ ಯಾವ ಥರ ಇದೆ ವೆದರು ವ್ಯೂ ನೋಡ್ಬಿಟ್ಟು ನಿಮಗೂ ತೋರಿಸ್ತೀವಿ ಬನ್ನಿ. ಸೂರ್ಯ ಆಗಲೇ ನೆತ್ತಿಗೆ ಬಂದ್ಬಿಟ್ಟಿದ್ದಾನೆ ನೋಡಿ ಬ್ರೋ. ನಾವು ಮೊದಲೆಲ್ಲ ಇಲ್ಲೇ ಚಂದೊಟ್ಟು ಇದಕ್ಕೆ ಬರ್ತಾ ಇದ್ವಿ ಫೋಟೋ ಶೂಟ್ಗೆ. ಈಗ ಇದೇ ರೋಡು ನೋಡಿ ಗೈಸ್, ನಾವೀಗ ಹೋಗ್ಬೇಕಾಗಿರೋ ಬೆಟ್ಟ ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಗೈಸ್ ನಮ್ಮ ತಮ್ಮವ್ರ ಗಾಡಿ ಸ್ವಲ್ಪ ಸ್ಲೋ ಇದೆ. ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ ಅದೇ ಗೈಸ್ ಬೆಟ್ಟ. ರೋಡ್ ಆಫ್ ರೋಡ್ ಸ್ಟಾರ್ಟ್ ಗೈಸ್. ಈಗ ಇಲ್ಲಿಂದ ನನ್ನ ತಮ್ಮ ಯಾವತ್ತು ಬೈಕ್ ಹೊಡಿತಿದ್ದಾನೆ, ಇವತ್ತು ಆಫ್ ರೋಡಲ್ಲೂ ಬೈಕ್ ಹೊಡಿತಾನೆ. ಎರಡನೇ ಅವಿ ನೀರು ನಿಂತಿದಾವಲ್ವಾ ಇದ್ರೊಳಗೆ. ಹಾಂ, ಎರಡನೇ ಗೇರು. ಅಲೇ ಆರನ್ ಬರ್ತಾ ಇರ್ಬೇಕು ಬ್ಯಾಟ್ರಿ ರನ್ ಆಗಲ್ಲ ಏನು. ಮುಂದೆ ಬನ್ನಿ ನೀವು. ಅಲ್ಲೇ ಅವತ್ತು ಹೆಂಗೋ ಹೋಗಿದ್ದೆ ಕಣ ಬ್ರೋ. ನಮ್ ಬ್ರೋಗೆ ರೋಡ್ ಮಿಸ್ ಆಗ್ಬಿಟ್ಟಿದೆ ಬ್ರೋ. ಬ್ರೋ ಹಾಕ್ಬಿಟ್ರು ಗಾಡಿಗೆ. ಇಲ್ಲ ಬಿಡು, ಏನಾಗಿಲ್ಲ. ಆ ಕಡೆ ಈ ಕಡೆ ಹೋಗ್ಬೇಕಿತ್ತು ಗಾಯ್ಸ್, ಮಿಸ್ ಆಗಿ ಆ ಕಡೆ ಹೋಗ್ಬಿಟ್ಟಿದ್ವಿ. ಇಲ್ಲಿ ನಮ್ಮ ಹಸುಗಳೇ ಬಿಡ್ತಾ ಇಲ್ಲ ನಮ್ಮನ್ನ. ಗೋಮಾತೆ ಜಾಗ ಕೊಡಮ್ಮ ನನಗೆ ಹೋಗೋಕ್ಕೆ. ನಾವೇನೋ ಹೋಯ್ತೀವಿ ಇದ್ದಾರೆ. ಏನಿಲ್ಲ ಫ್ರೆಂಡ್ಸ್, ದಾರಿ ತಪ್ಪಿದ ಮಗನ ಥರ ಬೇರೆ ದಾರಿಗೆ ಹೊರಟೋಗ್ಬಿಟ್ಟಿದ್ವಿ. ಇವಾಗ ಜನಗಳ ಹತ್ರ ಕೇಳ್ಕೊಂಡು ಕರೆಕ್ಟ್ ದಾರಿಗೆ ಬರ್ತಾ ಇದ್ದೀನಿ. ನೋಡೋಣ ಇದು ಕರೆಕ್ಟೇನೆ ಗೈಸ್. ಇದು ರೆಸಾರ್ಟ್. ಇದು ಯಾರಾದ್ರೂ ಗೈಸ್ ಇಲ್ಲಿ ನಮ್ಮ ಬಾಸ್ ಇದ್ದಾರೆ, ನೋಡ್ಕೊಂಬಿಡಿ. ಕೆತ್ತಿದಾರಲ್ಲೇ ಶಿಲೆಯಾಗಿ. ಇನ್ನು ಕೆತ್ತಾ ಇದ್ದಾರೆ ಪೆಂಡಿಂಗ್ ಇದೆ ಗೈಸ್. ಇದು ರೆಸಾರ್ಟ್. ಇದು ಇದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ನೀವೇ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ರೌಂಡ್ ಬರೋಣ. ನಾವು ಸ್ವಲ್ಪ ಅಳಬರು ಹಾಕ್ತೀವಿ ಫ್ರೆಂಡ್ಸ್ ಬ್ಲಾಗಲ್ಲಿ. ಆ ಟೈಮಲ್ಲಿ ನೋಡೋಣ. ಅಲ್ಲಿ ಇನ್ನೂ ಇದು ಬರುತ್ತಲ್ಲೇ ರೋಡ್ ಕ್ರಾಸಿಂಗ್ ಮಾಡೋ ವಾಟರ್ ಕ್ರಾಸಿಂಗ್ ಬರುತ್ತಲ್ಲ. ಇನ್ನೂ ಚಿಕ್ಕದಾಗ ಒಂದು ಮಣ್ ರೋಡ್ ಸಿಗುತ್ತೆ. ಈಗ ಆ ಮಣ್ ರೋಡ್ ವೆಜ್ಜಿನ ಕೇಳು ಗಾಯ್ಸು ರಾಜ ಬದೇ ಇಲ್ಲ ಗೊತ್ತಾಯ್ತು ನನಗೆ. ಓ ನಾಯಿ ವಾಪಸ್ ಓಡೋಗ್ತಾಯಿತ್ತು ಅಂದರೆ ಬಗಳಿಗಳಿತ್ತಪ್ಪ. ಆಮೇಲೆ ಸಾಕು ಕುತ್ಕೊಂಡು ಹೋಗಲ್ಲೇ ಸಾಕ್ಬೇಕು, ಅದಕ್ಕೆ ಮೌತ್ ಬರುತ್ತೆ. ನಿಧಾನ. ಸೂಪರ್ ಬ್ರೋ. ಹಳ್ಳಿ ಮರ. ಅವ್ರನ್ನ ವಿಡಿಯೋ ಮಾಡ್ದ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಬೇಕಂತ ನಾವು ವಿಡಿಯೋ ಮಾಡಿಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ಗಾಯ್ಸ್. ಬಂದರೆ ಈ ಥರ ಚಿಕ್ಕದ ಒಂದು ವಾಟರ್ ಕ್ರಾಸಿಂಗ್ ಇದೆ. ಮೆಲ್ಲ ಮೆಲ್ಲ ಗಾಯ್ಸ್, ಬನ್ನಿ ಗಾಯ್ಸ್ ನಿಧಾನಕ್ಕೆ.
ಬ್ರೋ ಇವಾಗ ಯಾವ ಕಡೆ ಹೋಗ್ಬೇಕು? ಬ್ರೋ ನೋಡಿ ಹೆಂಗಿದೆ ಇಲ್ಲಿ. ಆ್ಯಕ್ಚುಲಿ ಆಫ್ ರೋಡ್ ಅಂದರೆ ಇದೇನೆ ರಾಮನಗರದಲ್ಲಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಫ್ರೆಂಡ್ಸ್. ಇವ್ರು ಹೆಂಗ್ ಬರ್ತಾರಣ್ಣ? ಇವಾಗ ನನ್ನ ತಮ್ಮರು ಆ ಸ್ಪ್ಲೆಂಡರಲ್ಲಿ ಬರೋದೇ ಒಂದು ದೊಡ್ಡ ಸಾಧನೆ ಈಗ ಅವ್ರದ್ದು. ಯಾಕೆ ಅಂತಂದರೆ ಗಾಡಿ ಹಳೇದು, ಸೊ ಟೈರ್ ಬೇರೆ ಹಳೇದಾಗಿದೆ. ಅವ್ರು ಯಾವ ಥರ ನನ್ನ ಪ್ರಕಾರ ಅವ್ರನ್ನ ಮುಂಚೆ ಬಿಡೋದೇ ಬೆಸ್ಟು. ಅಯ್ಯೋ ನೀನು ನಿಲ್ಲಿಸ್ಬಿಡ ನಡಿಯಲ್ಲಿ. ನೀವು ಮುಂದೆ ಹೋಗ್ಲಿ, ನಾನು ಹಿಂದೆ ಬರ್ತೀನಿ. ನಿಮಗೆ ಏನನ್ನ ಇದಾಯ್ತಂದ್ರೆ ನೋಡೋಣ ಗಾಯ್ಸ್, ಮುಂದೆ ಬಿಡ್ತಾನೆ. ದಿಸ್ ಈಸ್ ಹೆವೆನ್ ಗಾಯ್ಸ್. ನೋಡಿ ಫ್ರೆಂಡ್ಸ್, ಸೈಕಾಗೈತೆ ಮಾತ್ರ ಪ್ಲೇಸು. ನನಗಂತೂ ಸ್ವಲ್ಪ ಲೈಟಾಗಿ ಮೀಟ್ ಡ್ರಾಪ್ ಆಗ್ತೈತೆ, ಏನಾದರೂ ಪ್ರಾಣಿ ಪಕ್ಷಿ ಇರ್ತವೇನೋ ಅಂತ. ಯಾವುದೋ ಊರಿಗೆ ಹೋಗೋ ರೋಡ್ ಇರ್ಬೇಕದೇ. ಮತ್ತೀಗ ನಾವು ಬೆಟ್ಟಕ್ಕೆ ಹೋಗೋದು ಹೆಂಗೆ? ಇಲ್ಲ, ಹಿಂಗೇನೆ ಬರೋದು. ಹೋಗಲ್ಲ ಅನ್ಸುತ್ತೆ ಬ್ರೋ. ಬ್ರೋ ರೋಡ್ ಮಿಸ್ ಆಗ್ಬಿಟ್ಟಿದೆ ಬ್ರೋ. ಮತ್ತೆ ಇಲ್ಲ, ಹಿಂಗೇನೆ ಹೋಗೋಣ. ಮೇಲೆ ಕಪ್ಪು ಚಂದ್ರು ಹಿಂಗೆ ಹೋಗೋಣ ಒಳಗಡೆ. ಚೆನ್ನಾಗೈತೆ. ಹಾಂ, ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಎರಡು ಬೆಟ್ಟ ಇದಾವಲ್ಲ, ಹಿಂಗೂ ಐತೆ, ಹಿಂಗೂ ಐತೆ. ಹಿಂಗೆ ಹೋಗೋಣ, ಅದು ಚೆನ್ನಾಗೈತಲ್ಲ. ಏನು ಕಾಲಗಳು ಬಿಳಿಯಲ್ಲಿ ಹಂಗೆ ಬರೀ ಫ್ರಂಟ್ ಹಿಡಿಬೇಡ. ಎಲ್ಲಿದೆ ಅಣ್ಣ? ಇಲ್ಲಿ ರೋಡೇ ಇಲ್ಲ. ಇಡೀ ನೀನು ನಾನು ನೋಡ್ಕೊಂಡ್ ಬರ್ತೀನಿ ಬ್ರೋ. ರೋಡೇ ನೋಡಿ ಗಾಯ್ಸ್, ಗಾಡಿ ಹೊಡೆದು ಸುಸ್ತಾಗ್ತಿಲ್ಲ, ಗಾಡಿ ಎಳೆದು ಸುಸ್ತಾಗ್ತಿದೆ ಇವ್ರಿಗೆ. ತಡಿ ಎಳಿಬೇಕು, ಗಾಡಿ ಎಳಿಬೇಕು. ಇಲ್ಲಿ ಬಂದು ಗುದ್ದಿದ್ದ. ರೋಡ್ ಇಲ್ಲ, ಹಿಂಗೆ ಹೋಗ್ಬೇಕು. ಇದೇ ರೋಡು. ಅಲ್ಲಿ ಕಲ್ಲುಗಳಿದಾವೆ. ಹೇ ಕೇಳಿ, ಹಿಂದೆ ಕೇಳಿ. ಆ್ಯಕ್ಚುಲಿ ಆಫ್ ರೋಡ್ ಅಂದರೆ ಇದೆ. ಯಾಕೆನಾ ಫಸ್ಟ್ ಅವ್ರು ಹೋಗ್ಲಿ, ಬಿಟ್ಬಿಡು. ಬನ್ನಿ ಗಾಯ್ಸ್, ನಾವು ಮೂವ್ ಆಗೋಣ ಮುಂದೆ. ಅಡಿ ಯಾವುದು ಬ್ರೋ ರೋಡ್ ಇದು? ಹಿಂಗಿದೆ ಹಾವು ಹೋದಂಗೆ. ಮೊದಲು ಇಷ್ಟು ಇರಲಿಲ್ಲ ಚಂದು, ಇವಾಗ ಇಷ್ಟು ಐತೆ. ನೋಡಿ ಗೈಸ್, ಇಲ್ಲಿಂದ ನೀರು ಬರ್ತಾ ಇದೆ. ಇದೇ ಅಲ್ವಾ ನೀನು ಹೇಳಿದ್ದು ನೀರು ಕ್ರಾಸ್ ಅಂತ? ಏನಾಯ್ತು? ಆ ಬಿಸಿನೀರು ಅಲ್ಲ, ಆ ಬಿಸಿನೀರು ಇದು ಕೊಡ್ದು ಅಲ್ಲ, ತಣ್ಣೀರು ಇದು ಕೊಡ್ದು ಈ ನೀರು ಕಾಲು ಹೊಡಿತಲ್ಲ, ಎಷ್ಟು ಸುಡುತ್ತಂದ್ರೆ ಅಪ್ಪ. ಇದೆ. ಇವಾಗ ಇನ್ನೊಂಚೂರು ಮುಂದೆ ಹೋದ್ರೆ ಅಲ್ಲಿ ಫುಲ್ ಬೆಟ್ಟದ ಮೇಲೆ. ಗಾಯ್ಸ್ ಬನ್ನಿ, ಗಾಡಿ ಏನಾಯ್ತು ನೋಡುವ. ನನ್ನ ಕಾಲೊಳಗೆಲ್ಲ ನೀರು ಹೋಗಿದೆ. ನೀನು ಹಂಗೆ ಇಳಿಸ್ದೆ, ಮೆಲ್ಲಕ್ಕೆ ಬರ್ಬೇಕು ತಾನೆ. ಗಾಯ್ಸ್, ಗಾಡಿ ಏನಾದರೂ ಇಲ್ಲಿ ಕೆಟ್ಟೋಯ್ತಂದ್ರೆ ಇಲ್ಲಿಂದ ತಗೊಂಡೋಗೋದು ಭಾಳ ಕಷ್ಟ ಇದೆ ಗಾಯ್ಸ್. ಬನ್ನಿ, ಅವ್ರ ಗಾಡಿ ಸರಿ ಮಾಡ್ತಿರ್ಲಿ, ನಾವಿಲ್ಲ ಒಂದು ಸ್ವಲ್ಪ ವಾಟರ್ ವ್ಯೂ ನೋಡುವ. ಪೆಟ್ರೋಲ್ ಇಲ್ಲದೆ ಗಾಯ್ಸ್ ನೋಡಿ, ನಮ್ಮ 2 ರಥಗಳು ಬರ್ತಾ ಇದ್ದಾವೆ.
ಒಂದು ಎಕ್ಸ್ ಪ್ಲಸ್ ಮತ್ತು ಒಂದು ಹೀರೋ ಸ್ಪ್ಲೆಂಡರ್. ಗಾಯ್ಸ್ ನೋಡಿ, ನಮ್ಮ ಅಣ್ಣ ನಾನೇ ಒಂದು ಕಡೆ ಹೇಳಿದರೆ ಅವನೇ ಒಂದು ಕಡೆ ತಗೊಂಡು ಹೋಗ್ತಾವನೆ. ಎಷ್ಟು ಅರ್ಧ ಇನ್ನು ಕಾಲ್ ಭಾಗ ಸ್ಟ್ಯಾಂಡ್ ಒಳಗೆ ಹೋಗಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಮೆತ್ತವಿದೆ ಇಲ್ಲಿ ಗಾಡಿ ನಿಲ್ಸೋದು ಎಷ್ಟು ಕಷ್ಟ ಅಂದರೆ ಎಲ್ಲೋಡಿದ್ರು ಬರೀ ಕಲ್ಬಂಡೆ ಇದೆ. ಕಲ್ಬಂಡೆ ಮೇಲ್ಗಡೆ ಹುಲ್ಲಿರೋದ್ರಿಂದ ಒಳಗೋಗುತ್ತೆ ಗಾಯ್ಸ್. ಯಾ ಗಾಯ್ಸ್, ಈ ಗಾಡಿಗಳನ್ನ ಬೆಟ್ಟದ ಮೇಲೆ ತರೋದಿದೆಯಲ್ಲ ಗೈಸ್, ಹೆವಿ ಟಾರ್ಚರ್ ಅಂದ್ಕೊಂಬಿಡಿ. ಎಸ್ ಗೈಸ್, ಗಾಡಿ ಆದ್ರೆ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ನಾನು. ಇದಕ್ಕಿಂತ ಹೆವಿ ಗಾಡಿ ಆಯ್ತು ಅಂದರೆ ಕಷ್ಟ. ಸದ್ಯ ಕಲಿಯೋವರೆಗೂ ಇದೇ ಇರಲಿ, ಆಮೇಲೆ ನೀನೇ ಹ್ಯಾಂಡಲ್ ಮಾಡ್ತೀಯ. ಆಮೇಲೆ ಈಗ ನೀನು ಇದು ಪರ್ಫೆಕ್ಟ್ ಅನಿಸ್ತು ಅಂದರೆ ನಿನಗೆ ಆರಾಮಾಗಿ ಕಲಿಯೋಕೆ ಈಸಿ ಆಗುತ್ತೆ. ಗೈಸ್ ಹಂಗೆ ನಮ್ಮ ಇನ್ಸ್ಟಾ ಐ ಡಿನೂ ಸಪೋರ್ಟ್ ಮಾಡಿ. ಇನ್ಸ್ಟಾ ಐ ಡಿ ದಿ XP/12 ಅಂತಿದೆ ನೋಡಿ. ಎಸ್ ಗೈಸ್, ಅದನ್ನ ಗೈಸ್ ನಮ್ಮ ಸೈಲೆಂಟ್ ಬೈ ಚೇತು ನೋಡಿ ಫೋಟೋಸ್ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಹಾಯ್ ಚೇತು. ನಿಂತ್ಕೊ ತೆಗಿತೀನಿ. ಹಂಗೆ ನನ್ನ ಫೋನ್ ನಿಂದು ಕ್ಯಾಮ್ರಾ ಬಾ. ಯಾವ್ದು ಚೆನ್ನಾಗುತ್ತೆ ನೋಡೇ ಬಿಡುವ. ಬನ್ನಿ ನೋಡುವ. ಗೊತ್ತಾಗಲ್ಲ ಕಣೆ ಇಲ್ಲಿ. ನಾನು ನೋಡಿದ್ರೆ ತಲೆಯಾಗಿ ತೆಗಿಸ್ಕೊ ಫೋಟೋ ತೆಗಿಯಪ್ಪ. ಆಗಲ್ಲ, ಬಟ್ ನನಗೆ ಹಿಂದೆ ನೀನು ಇನ್ನೊಂದು ಸ್ವಲ್ಪ ಇದು ಮಾಡಬೇಕಿತ್ತು. ನೀರು ಆ ಕಡೆ ಈ ಕಡೆ ಸಿಡಿಯಂಗೆ ಮಾಡೋದು. ಇಲ್ಲಿ ಡಾಗೀಸ್ ಭಾಳ ಇದ್ದಾವೆ ಗಾಯ್ಸ್. ಪಯಣ ವಿತ್ ಹರ್ಷ ಇದ್ದಾರೆ, ಬನ್ನಿ ಮಾತಾಡ್ಕೊ. ಗಾಯ್ಸ್ ನಾಯಿಗಳ ಸಾಮ್ರಾಜ್ಯನೇ ತುಂಬಿದೆ ಗಾಯ್ಸ್ ಇಲ್ಲಿ. ಹಾಯ್ ಪಯಣ ವಿತ್ ಹರ್ಷ ಅವರೇ. ಕೊನೆಗೂ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ನಿಮ್ಮ ಅನಿಸಿಕೆ? ಜಾಸ್ತಿ ಹತ್ರ ಬರಬೇಡ. ನಾನು ಏನಿಲ್ಲ ಫ್ರೆಂಡ್ಸ್, ಇವಾಗ 2 ಗಾಡಿ ಬಂದಿದೆ ಮೇಲ್ಗಡೆಗೆ, ನೋಡ್ಬೋದು ನೀವು. ಆ ಕಡೆ ಎಕ್ಸ್ಪಲ್ಸ್, ಈ ಕಡೆ ಇರೋ ಸ್ಪ್ಲೆಂಡರ್ ಪ್ಲಸ್ ಇದೆ, ಸ್ಪ್ಲೆಂಡರ್ ಪ್ರೋ. ಹೇಳ್ಬೇಕು ಅಂತಂದ್ರೆ ಈ ಬೆಟ್ಟ ಹತ್ಸೋದು ಅಸಾಧ್ಯ. ನನ್ನ ತಮ್ಮ ಹತ್ತಿಸ್ಕೊ ಬಂದವನೆ. ವೆದರ್ ಮಾತ್ರ ಸಕ್ಕತ್ತಾಗೈತೆ ಗೈಸ್, ನೋಡ್ಬೋದು. ಲೈಟಾಗಿ ಬಿಸಿಲು ಬರ್ತಾ ಇದೆ ಗೈಸ್. ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಬರೋರಿದ್ರೆ ಬಂದು ನೋಡ್ಕೊಳ್ಳಿ ಅಷ್ಟೇ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ನಿಮ್ಮ ಅನಿಸಿಕೆ ಹೇಳಿ. ನೀವು ಗಾಡೀಲಿ ಬಂದ್ರಲ್ಲ, ನಿಮ್ಮ ಅಭಿಪ್ರಾಯ ತಿಳಿಸಿ ಬ್ರೋ. ಒಂದು ಫಸ್ಟ್ ಟೈಮ್ ರಾಯ್ಸ್, ಇದು ಸ್ಪ್ಲೆಂಡರಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಅದರಲ್ಲೂ ಟ್ರೆಕ್ಕಿಂಗ್ ನನ್ನ ಫಸ್ಟ್ ಟೈಮು. ಗೇರ್ ಗಾಡಿ ಓಡಿಸಿರೋದೇ ಫಸ್ಟ್ ಟೈಮು. ಅಂತಂದ್ರೆ ಇಷ್ಟು ದೂರ ಬಂದಿದ್ದೀನಿ. ಬೇಡ ಅಂದ್ರು ಕರ್ಕೊಂಡ್ಬಂದ್ರು ಇವರೆಲ್ಲ ಸೇರ್ಕೊಂಡು. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಎಷ್ಟು ಆಳ ಇದೆ, ಡೀಪಲ್ಲಿ ಇದೆ ಅಂತ. ಅಂಥದ್ರಲ್ಲಿ ಆ ಬೆಟ್ಟ ಹತ್ತಿಸ್ಕೊ ಬಂದವನೇ ಗಾಯ್ಸ್ ಇವನು. ಗೇರ್ ಗಾಡಿ ಅವ್ರು ಚೇತನ್ ಅವ್ರು ಏನಾದ್ರು ಮಾತಾಡ್ತಾರೆ ಕೇಳಿ ಬ್ರೋ. ಅವರು ಸೈಲೆಂಟ್ ಗಾಯ್ ಚೇತನ್ ಅಂತ, ಸೈಲೆಂಟ್ ಬಾಯ್. ಚೇಂಜ್ ಮಾಡ್ಕೊಳ್ಳೋ ನಿಂದು ಇನ್ಸ್ಟಾ ಐ ಡಿ ಇನ್ಮೇಲಿಂದ ಸೈಲೆಂಟ್ ಬಾಯ್ ಅಂತ. ಅಲ್ಲಿ ನಿಮ್ಮ ಸಹೋದರರು ಬರ್ತಿದ್ದಾರೆ, ಅವರು ಸ್ವಲ್ಪ ಜಮ್ ಹಾಕ್ಬಿಟ್ಟು ಸಾಕು ಮುಚ್ಚಲೇ ಬಾಯ್. ಬನ್ನಿ ಗಾಯ್ಸ್, ಈ ಗೋಪ್ರೋದಲ್ಲಿ ಮಾತ್ರ ಚಾರ್ಜರ್ ಹೆವಿ ಎಳೆಯುತ್ತೆ ಅಂದ್ಕೊಳ್ಳಿ. ಗೈಸ್ ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಕೋಟೆನಾಡು ಚಂದು ಅಂತ. ನಿನ್ ಮುಖ ತಪ್ಪ ಕಾಣಿಸ್ತದೆ. ಯಪ್ಪ ಇರೋ ಇಲ್ಲಿ ತಿರುಗಿಸಿ, ಇಲ್ಲಿ ಹೆಂಗ್ ಕಾಣಿಸ್ತದಲ್ವಾ? ಇಲ್ಲ ಬಿಡು, ಕರೆಕ್ಟ್ ಆಗೈತೆ. ಪಯಣ ವಿತ್ ಹರ್ಷ ಅವರ ಯೂಟ್ಯೂಬ್ ಚಾನಲಲ್ಲಿ ನಾನೇ ಲಾಗ್ ಮಾಡ್ತಾ ಇದ್ದೀನಿ, ಅವ್ರು ಲಾಗ್ ಮಾಡ್ತಿದ್ದೀರಾ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್. ಅಲ್ಲಲ್ಲಿ ಹುಲ್ಲು ನೋಡಲಿ.